ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಮೇಲೆ ಎಡಿಟ್ ಮಾಡ್ಕೋತೀನಿ. ಹಾಯ್ ಮಾಡಿ ಅಲ್ಲ ಅನ್ಸುತ್ತೆ. ತನ್ವಿತಾ ಹಾಯ್ ಮಾಡೆ. ಓ ಬೆಟ್ಟ ಹತ್ತೋದ್ರಲ್ಲಿ ಫುಲ್ ಬ್ಯುಸಿ. ಯಾರಿದ್ದಾರೆ ಮೇಲೆ ಬಿಡದೆ ಇರಕ್ಕೆ? ಅಲ್ಲಲ್ಲ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅರ್ಪಿತಾ ಅಂತ ಹೇಳಿ. ನಾನು ನಿನ್ನೆ ಬೆಳಗ್ಗೆ ಬೆಟ್ಟದ ಕೆಲವೊಂದು ವಿಡಿಯೋ ಹಾಕಿದ್ದೆ. ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಆದ್ರೂ ಅದು ಬೆಟ್ಟಕ್ಕೆ ಅಂದರೆ ಬೈಕಲ್ಲಿ ಹೋಗೋದಕ್ಕೆ ಮಾಡಿರೋಂಥ ರೋಡು. ಕಾರಲ್ಲೂ ಕೂಡ ಹೋಗ್ಬೋದು. ಹಾಗೆ ನಾವು ನಿನ್ನೆ ಸಂಜೆ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಹೋದ್ವಿ. ನಾನು ಬರಲ್ಲ ಅಂತ ಅಂದೆ, ಆದರೂ ಅಣ್ಣ ಚೆನ್ನಾಗಿರುತ್ತೆ ಬಾ ಅಂತ. ನಾವು ಬೆಳಗ್ಗೆ ಹೋಗಿದ್ವಲ್ಲ, ಆ ವಿಡಿಯೋಸ್ ನೋಡಿ ಅಥವಾ ವ್ಯೂಸ್ ನೋಡಿ ಇಷ್ಟ ಆಯಿತು. ಸೊ ಹೋಗೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಸೊ ನಮ್ಮನೆ ಎದುರುಗಡೆ ಮನೆಯವರು, ಅಕ್ಕ ಮತ್ತು ಅವ್ರ ಮಗ, ನಾನು, ನನ್ನ ಅಣ್ಣ ಮತ್ತು ನನ್ನ ಮಗಳು. ಅವಳು 6 ವರ್ಷದವಳು. ಕರ್ಕೊಂಡು ಹೋಗೋಕೆ ಇಷ್ಟ ಇರಲಿಲ್ಲ, ಅಂದರೆ ಕಾಲು ನೋವು ಬರುತ್ತೆ ಅಂತ. ಬಟ್ ಆದರೂ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಬಂದು ದೊಡ್ಡವನ ಜೊತೆ ಅಥವಾ ಅಜ್ಜಿ ಜೊತೆ ಇರು ಅಂದರೂ ಕೇಳಲಿಲ್ಲ. ಆದರೂ ಹೋಗುವಾಗ ಏನೋ ತುಂಬ ಜೋಶ್ ಇತ್ತು ಚೆನ್ನಾಗಿ. ಅದು 3600 ಮೆಟ್ಲಿದೆ. ಅವಳಿಗೂ ಗೊತ್ತಿತ್ತು ಅದು ಅಷ್ಟಿದೆ ಅಂತ. ಬಟ್ ಹತ್ತುವಾಗ ಫುಲ್ ಜೋಶಲ್ಲಿ ಹತ್ತಿದ್ಲು ಅವಳು. ನಾನು ನನ್ನ ಮಗಳು ಫುಲ್ ಹಿಂದೆ ಆಗಿಬಿಟ್ವಿ. ಅವರೆಲ್ಲ ಮುಂದ್ಗಡೆ ಹತ್ಕೊಂಡು ಹೋದರು. ಸೊ ಅವಳಿಗಂತೂ ಫುಲ್ ಬೆಟ್ಟ ಹತ್ತಿ ತುಂಬ ಸುಸ್ತಾಗೋಯ್ತು. ನಾನು ನಿಜವಾಗ್ಲೂ ಪೂರ್ತಿ ಬೆಟ್ಟ ಹತ್ತಲಿಲ್ಲ. ನಂಗೆ ಬೇಜಾರಾಯಿತು ಪೂರ್ತಿ ಬೆಟ್ಟ ಹತ್ತಕ್ಕಾಗಲಿಲ್ವಲ್ಲ ಅಂತ. ಇನ್ನೊಂದು 150 ಮೆಟ್ಲಷ್ಟು ಇತ್ತು. ಅದು ಹತ್ತಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನನಗೂ ಖುಷಿ ಆಗ್ತಿತ್ತು. ಆದರೆ ಅವಳು ಫುಲ್ ಅಳಕ್ಕೆ ಶುರು ಮಾಡಿಬಿಟ್ಲು ನನ್ನ ಮಗಳು. ಹಾಗಾಗಿ ಅಲ್ಲೇ ಉಳ್ಕೋಬೇಕಾಯ್ತು. ಬಟ್ ನಂಗೆ ಅವ್ರದ್ದು ವಾಯ್ಸ್ ಎಲ್ಲ ಕೇಳಿಸ್ತಾ ಇತ್ತು. ಅಣ್ಣ ಮತ್ತು ಅವ್ರ ಎದುರುಗಡೆ ಮನೆ ಅಕ್ಕ ಎಲ್ಲ ಇದ್ರಲ್ಲ, ಅವ್ರು ಬನ್ನಿ ಇನ್ನು ಸ್ವಲ್ಪನೇ ಹತ್ತಿರದಲ್ಲಿದ್ದೀರ ಬನ್ನಿ ಅಂತ ಕರೀತಾ ಇದ್ರು. ಬಟ್ ಇವಳು ಅಳಕ್ಕೆ ಶುರು ಮಾಡಿದ ಕಾರಣ ನಾನು ಹೋಗಲಿಲ್ಲ. ಮತ್ತು ಅವರೇ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾರಲ್ಲ, ಅದನ್ನೇ ಇದರಲ್ಲಿ ಹಾಕ್ತೀನಿ. ಸೊ ಸಾರಿ, ಇದು ನಾನು ಮಾಡಿರೋಂಥ ವೀಡಿಯೋ ಅಲ್ಲ, ನಮ್ಮ ಅಣ್ಣ ಮತ್ತು ಅವ್ರು ನನ್ನ ಜೊತೆ ಬಂದಿದ್ದವ್ರು ಮಾಡಿರೋಂಥ ವೀಡಿಯೋಸು. ಬಟ್ ತುಂಬಾ ಚೆನ್ನಾಗಿದೆ. ಮೈಸೂರು ಸುತ್ತಮುತ್ತ ಹತ್ತಿರದಲ್ಲಿರೋರು ಯಾವಾಗಲಾದರೂ ಒಂದ್ಸತಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಹೋಗೋರಿಗಂತೂ ತುಂಬ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಸೊ ಇವಾಗ ನನ್ನ ಮಗಳು ಎಕ್ಸ್ಪೀರಿಯೆನ್ಸ್ ಹೇಳ್ತಾಳೆ ಅವಳದು ಹೇಗಿತ್ತು ಅಂತ. ಸೊ ಅವಳಿಗೆ ಯಾಕೋ ಹೇಳೋಕ್ಕೆ ಇಷ್ಟ ಇಲ್ಲಂತೆ. ಇವಾಗ ನಮ್ಮನೆ ಎದುರುಗಡೆ ಮನೆಯವ್ರು ನಮ್ಮ ಜೊತೆ ಬಂದಿದ್ದಂಥ ಪ್ರಿಯಾ ಅವ್ರ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೆ. ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಳಿ. ನನಗೆ ಅಂದರೆ ಏನು ಖುಷಿಯಾಗಿದೆ ಅಂದರೆ, ನಾನು ತುಂಬ ಮದುವೆಗೆ 18 ವರ್ಷ ಆಗಿತ್ತು, ಒಂದ್ಸಲನೂ ಹೋಗಿಲ್ಲ. ಇಷ್ಟು ಹತ್ತಿರದಲ್ಲಿದ್ದು ಎಲ್ಲರೂ ಹೇಳ್ತಾ ಇದ್ರು. ಅಂದರೆ ಇದು ಬರೀ ಒಂದು 12 ಕಿಲೋಮೀಟರ್ಸ್ ಇದೆ ನಮ್ಮೂರಿಂದ. ಹಾಂ ಹೌದು, ಅಷ್ಟೇ ಇದ್ದಿದ್ದು. ಆದರೆ ಎಲ್ಲ ಹೋಗಬೇಕು ಅಂತಿದ್ರು, ತುಂಬ ಚೆನ್ನಾಗೈತೆ ಅಂತಿದ್ರು. ಯಾವಾಗಲೂ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ ಇವರು ಅರ್ಪಿತಾ ಮತ್ತು ಭರತ್ ಅವರು ಇಲ್ಲ ಬನ್ನಿ ನಮ್ಮೊಟ್ಟಿಗೆ ಹೋಗೋಣ ಅಂತಂದ್ರೆ, ನಿನ್ನೆ ಮಗನ ಬರ್ಡೇ ಇತ್ತು. ಆ ಖುಷಿಗೆ ಅವರೊಟ್ಟಿಗೆ ಹೋಗಿದ್ದು. ಆ ಮೆಟ್ಲು ಫುಲ್ ಹತ್ತಬೇಕಾದ್ರೆ ಮೊದಲು ಸ್ಟಾರ್ಟಿಂಗ್ ಹಿಂಸೆ ಅನ್ನಿಸ್ತಿತ್ತು, ಮತ್ತು ತುಂಬಾ ಚೆನ್ನಾಗಿದೆ. ಮತ್ತು ಹೋಗಿ ತುಂಬಾ ಖುಷಿ ಆಯಿತು. ಏನೋ ಒಂಥರ ತುಂಬ ಅಂದರೆ ತುಂಬ ಬರ್ಡೇದವ, ಅದನ್ನು ಯಾವಾಗಲೂ ನೆನ್ಪು ಮಾಡ್ಕೊಳಕ್ಕೆ ಒಂದು ಬರ್ಡೇ ಬಂದಾಗೆಲ್ಲ ನೆನಪಾಗುತ್ತೆ. ನಾವು ಬೆಟ್ಟ ಹತ್ತಿದ್ವಿ, ಹೋಗೇ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗೈತೆ, ಹತ್ಬೋದು ಎಂಥವ್ರು ಬೇಕಾದರೂ. ಸೊ ಇದು ಬೆಟ್ಟಕ್ಕೆ ಹೋಗಬೇಕಾದ್ರೆ ಕೆಳಗೆ ಇರ್ತಕ್ಕಂತಹ ಕೆಲವೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ಸೊ ಅದರ ಫೋಟೋಸು. ಸೊ ಅದು ನೋಡಿ, ಇದು ಮೆಟ್ಲು, ಹೋಗುವಂಥ ಮೆಟ್ಲು ಹೀಗಿದೆ ಮೆಟ್ಲು. ಇದು ಒಂದು ಚಿಕ್ಕ ನಂದಿಯ ದೇವಸ್ಥಾನ. ಸೊ ಈ ಗೋಪುರದ ಒಳಗಿಂದ ಮೆಟ್ಲುಗಳು ಹೋದರೆ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ. ನಾವು 4:30ಗೆ ಹತ್ತಿ 6:30 ಅಷ್ಟೊತ್ತಿಗೆಲ್ಲ ಕೆಳಗೆ ಬಂದುಬಿಟ್ವಿ. ನೋಡಿ ಕೆಳಗಡೆ ಬಂದು ಅದು ಸನ್ಸೆಟ್ ವ್ಯೂ. ಅದು ನನ್ನ ಮಗಳು ಅಲ್ಲೊಂದು ಆನೆ ಚಿತ್ರ ಇತ್ತು, ಅದ್ರ ಮೇಲೆ ಕುತ್ಕೊಂಡಿದ್ದಾಳೆ ಬೇಗ ಇಳಿದ್ಬಿಟ್ಟು. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆಯಿಂದ ಅಂತ ಹೇಳಿದ್ರೆ. ಅದು ನಿಜವಾಗ್ಲೂ ನಾವು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಕೆಂಪಾಗಿ ಕಾಣಿಸ್ತಾ ಇದ್ದಾನೆ. ಇದು ಬೆಟ್ಟದ ಮೇಲಿಂದ ಇಳಿಬೇಕಾದ್ರೆ ತೆಗೆದಂತಹ ಸೆಲ್ಫೀಸ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೋಡ ಎಲ್ಲ ಒಂಥರ ಕೆಂಪಾಗಿ, ಕೆಂಪು ಸೂರ್ಯ ಒಳ್ಳೆ ಸೇಬಿನ ಥರ ಕಾಣಿಸ್ತಾ ಇದ್ದಾನೆ.
ತುಂಬಾ ಚೆನ್ನಾಗಿತ್ತು ಸನ್ಸೆಟ್ ಅಂತೂ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಸೊ ನೋಡಿ ಅಲ್ಲಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಇದು ಬೆಟ್ಟದ ಮೇಲಿಂದ ಇಳಿಬೇಕಾದ್ರೆ ತೆಗೆದಂತಹ ಸನ್ಸೆಟ್ ಫೋಟೋಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸೊ ಇದು ಕೆಲವೊಂದಷ್ಟು ಸೆಲ್ಫೀಸ್ ತೆಕ್ಕೊಂಡ್ವಿ. ಸೊ ಇವಾಗ ಇಲ್ಲಿ ಮುಂದೆ ನೆಕ್ಸ್ಟ್ ಫೋಟೋಸ್ ಬರ್ತಾ ಇರೋವಂಥದ್ದು. ನಮ್ಮಣ್ಣ ಯಾವಾಗಲೂ ಬೆಟ್ಟಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾನೆ, ಸುಮಾರು ಸತಿ ಹೋಗಿದ್ದಾನೆ. ಆವಾಗ ತೆಗೆದಿರ್ತಕ್ಕಂತಹ ಫೋಟೋಸು ಕೆಲವೊಂದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಆ ಮೋಡ ಎಲ್ಲ ಫೋಟೋದಲ್ಲಿ ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಇನ್ನು ನಿಜವಾಗ್ಲೂ ಅಲ್ಲಿ ಹೋಗಿ ಬೆಟ್ಟದ ಮೇಲೆ ನಿಂತ್ಕೊಂಡು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದ್ರಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಕೆಳಗಡೆ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಅಂದರೆ ನೀವು ಬೆಳಗಿನ ಜಾವ ಹೋದ್ರೇ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಸಂಜೆ ಹೋದ್ರೇ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅದನ್ನು ನೀವು ಅಲ್ಲಿ ಹೋಗೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಹೇಳಿದ್ರೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಫೋಟೋಸ್ ನೋಡಿ ನಾನು ನೋಡಿ ಇಷ್ಟ ಆಗಿ ನಾನು ಬೆಟ್ಟ ಹತ್ತೀನಿ ಅಂತ ಹೇಳಿ ಹೋಗಿದ್ದು. ಬಟ್ ಹತ್ತಕ್ಕಾಗಲಿಲ್ಲ, ಅದೊಂದು ಬೇಜಾರು ನೋಡಿ. ಆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ತೆಗೆದಿರ್ತಕ್ಕಂಥ ಸನ್ಸೆಟ್ ಫೋಟೋಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬೆಟ್ಟದ ಮೇಲಿರ್ತಕ್ಕಂತಹ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ನೋಡಿ ಆ ಸನ್ಸೆಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೆಂಪು ಕಾಣಿಸ್ತಾ ಇದೆ ಅಲ್ಲ, ಅದೆಲ್ಲ ಬೆಟ್ಟದ ಪುರದಲ್ಲಿ ಇರ್ತಕ್ಕಂತಹ ಊರಿನ ಒಂದು ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿನ್ನೆ ಬೆಟ್ಟ ಹತ್ತಿದ್ದಿದ್ರೆ ಒಂಚೂರಾದರೂ ಸನ್ಸೆಟ್ ಇದನ್ನೆಲ್ಲ ಒಂಚೂರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಬೇಜಾರಾಯಿತು, ಏನು ಮಾಡೋದು ನೋಡಿ. ಇದು ಬೆಟ್ಟದಿಂದ ಇಳಿತಾ ಇರೋಂಥ ಫೋಟೋ ನೋಡಿ. ಆ ಮೋಡ ಒಳ್ಳೆ ಇನ್ನೊಂದು ಸ್ವಲ್ಪ ಕೈ ಹಾಕಿದ್ರೆ ಮೋಡನೇ ಸಿಕ್ಬಿಡುತ್ತೇನೋ ಅನ್ನೋ ಥರ ಇದೆ. ಸೊ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೆಲವೊಬ್ಬರು ಈ ವಿಡಿಯೋಸ್ನ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಟ್ರಕ್ಕಿಂಗ್ ಹೋಗೋವಂಥವ್ರಿಗೆ, ಅಥವಾ ಈ ಬೇಸಿಗೆಯಲ್ಲಿ ರಜೆ ಇರೋ ಕಾರಣ ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಕೆಲವರು, ಅಥವಾ ರಜೆ ಇರೋ ಕಾರಣ ಎಲ್ಲಿಗೆ ಹೋಗೋದು ಅಂತ ಕೆಲವರು ಯೋಚನೆ ಮಾಡ್ತಿರ್ತಾರೆ. ಅಥವಾ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಫುಲ್ ಸ್ಟ್ರೆಸ್ ಆಗಿದ್ದಾಗ ಅಂಥವರು ಕೂಡ ಒಂಥರ ರಿಲ್ಯಾಕ್ಸೇಷನ್ಗೋಸ್ಕರ ಈ ಪ್ಲೇಸಸ್ಗೆ ಬರ್ಬೋದು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶೇರ್ ಮಾಡಿದ್ರೆ ಕೆಲವೊಬ್ಬರು ನೋಡ್ತಾರೆ, ಅವರಿಗೆ ಏನಾದರೂ ಇಷ್ಟ ಆದರೆ ಈ ಪ್ಲೇಸ್ಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಶೇರ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ವಿಡಿಯೋ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಅಲ್ಲಿ ಹೋಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ, ನಾನು ಹೇಳೋದಕ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಇದು ಬೆಟ್ಟದ ಮೇಲಿನ ಒಂದು ವ್ಯೂನ ಒಂದು ವಿಡಿಯೋ. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ.